ಅದೇ ಕಣೆ, ಈ ವಿಷಯದ ಬಗ್ಗೆ ಆತ್ಮಲಿಂಗ ಅವ್ರ ಹತ್ರ ಮಾತಾಡಿದ್ದಕ್ಕೆ ನಮ್ಮ ಮನೆಗೆ ಆತ್ಮಗಳು ಸೇರ್ಕೊಂಡಿವೆ ಅಂದ್ರು. ಹಾ, ಆತ್ಮನಾ? ಲಟ ಲಟ ಲೂಟ ಲೂಟ. ಹೇ ನಿಲ್ಸು. ನೀನ್ ಹೀಗೆಲ್ಲ ಹೇಳ್ತಿದ್ರೆ ನನಗೆ ಯಾಕೋ ಡಬಲ್ ಮೀನಿಂಗ್ ಅಂತ ಅನಿಸ್ತಾ ಇದೆ. ಏನ್ ಮಾಡ್ತಿದ್ದೀರಾ ಅತ್ಗೆ? ನಮ್ಮನೇಲಿ ಆತ್ಮ ಇದೆ ಅಂದ್ರೆ ಏನರ್ಥ? ಇಲ್ಲ ಅಂತ ಹೇಳ್ಬೇಡಿ ಅತ್ತೆ. ಗಾಯತ್ರಿ ದೊಡ್ಡಮ್ಮನಿಂದಾನೇ ಆತ್ಮದ ಪರಂಪರೆ ಶುರುವಾಗಿದ್ದು. ಅದಾದ್ಮೇಲೆ ಒಂದಾದ್ಮೇಲೆ ಒಂದು ಬಂದು ಸೇರ್ಕೊಂಡಿದೆ ಅಂತ ಆತ್ಮಲಿಂಗ ಅವರು ದಿವ್ಯ ದೃಷ್ಟಿಯಿಂದ ಹೇಳಿದ್ರು. ಗಾಯತ್ರಿ ಅಕ್ಕ ಅಲ್ದೇನೆ ಇನ್ನೆಷ್ಟು ಆತ್ಮಗಳು ಇದೆಯೇನೋ ಅಂತ ಕರೆಸ್ದೆ. ಧೂಳು ಧೂಳು ಎಬ್ಸ್ದಂಗೆ ಆತ್ಮನ ಓಡಿಸ್ತೀನಿ. ಅಂದ್ರೆ ನೀನು ಸ್ವೀಪರ್ ಅಂತ ಹೇಳು. ಲಟ ಲಟ ಲುಟ ಲುಟ. ನಿಲ್ಸು ನಿಲ್ಸು. ತಿಲ್ಲು ಆಂಟಿ, ನೀವ್ ಇವನ್ಗೆ ಎಷ್ಟು ದುಡ್ಡು ಕೊಟ್ಟು ಕರ್ಸ್ಕೊಂಡಿದ್ದೀರೋ ಗೊತ್ತಿಲ್ಲ, ಆದ್ರೆ ಮೊದಲು ಆತ್ಮಗಳನ್ನ ಕರ್ಕೊಂಡು ಹೋಗೋ ಪ್ರೋಗ್ರಾಮ್ನ ಶುರು ಮಾಡ್ಕೊಂಡ್ರೆ ಒಳ್ಳೇದು. ಹಾಸಿನಿ ಅಕ್ಕ, ನಥಿಂಗ್ ಟು ವರಿ ನೈನಿ. ಗಾಯತ್ರಿ ಅತ್ತೆನ ಕರ್ಕೊಂಡು ಹೋಗೋ ಸ್ಟ್ಯಾಮಿನಾ ಈ ಪುಲ್ಲಿಂಗಕ್ಕಿರಲ್ಲ ಬಿಡು. ಆತ್ಮಲಿಂಗನೇ ಯಾವ್ದೋ ಒಂದು ಬಿಡಯ್ಯ, ಫೀಲ್ಡ್ಗೆ ಎಂಟ್ರಿ ಕೊಡು. ಇವನ್ನ ಎಲ್ಲೋ ನೋಡ್ದಂಗ ಅನ್ಸುತ್ತಲ್ವಾ? ಪೇಪರ್ ಅಲ್ಲಿ ನನ್ನ ಫೋಟೋ ಬಂದಿರ್ಬೇಕು, ಅದನ್ನ ನೋಡಿರ್ತೀರಾ. ಪೇಪರಲ್ಲಿ ಯಾಕೆ ಬಂದಿತ್ತು? ಪೊಲೀಸರು ಹಿಡಿದಿರ್ತಾರೆ. ಅಲ್ಲ, ಎಷ್ಟು ಆತ್ಮನ ಬಂಧಿಸಿದೀನಿ ಅಂತ ನನಗೆ ಸನ್ಮಾನ ಮಾಡಿದ್ದಾರೆ. ಇಲ್ಲ ಇಲ್ಲ, ನಿನ್ನೆಲ್ಲೋ ನೋಡಿದೀನಿ. ನಿನ್ನ ನೆನ್ಪು ಮಾಡ್ಕೋತಾ ಇರು, ಅಷ್ಟರಲ್ಲಿ ಆತ್ಮದ ಕಥೆನೆ ಮುಗಿಸ್ಬಿಡ್ತಾರೆ ಆತ್ಮ ಅವರು. ಹಾಗಾದ್ರೆ ತೊಳಿಯಕ್ ಹೇಳಿ. ಡುರ್ ಡುರ್ ಅಂತ ಓಡಿಸೋದಕ್ಕೆ ಅದು ಹಸು ಅಲ್ಲ, ಆತ್ಮ. ಅದಕ್ಕೂ ಪದ್ಧತಿ ಇದೆ. ಮತ್ತೆ ಅದಕ್ಕೆ ಖರ್ಚಾ? ಇಲ್ಲ, ಮಂತ್ರಿಸಿರೋ ನೀರನ್ನ ಮನೆ ತುಂಬಾ ಪ್ರೋಕ್ಷಣೆ ಮಾಡ್ಬೇಕಾಗುತ್ತೆ.